Hello, Dr. Venkataram Gupta. Doctor, it's really so nice to have you here. ನೀವು ಈಗ 90 ಟಚ್ ಮಾಡ್ತಾ ಇದ್ದೀರಾ. 68 ವರ್ಷ ನೀವು ಮೆಡಿಕಲ್ ಸರ್ವಿಸ್ ಕೊಟ್ಟಿದ್ದೀರಾ ಸೊಸೈಟಿಗೆ. ಸೊ ಈಗ ನಿಮಗೆ ಹೆಂಗೆ ಅನಿಸುತ್ತೆ ಡಾಕ್ಟರ್? ಸ್ವಲ್ಪ ಜೋರಾಗಿ ಮಾತಾಡಿ. ಈಗ ನೀವು 68 ವರ್ಷ ಸರ್ವಿಸ್ ಕೊಟ್ಟಿದ್ದೀರಾ, ನಿಮ್ಗೆ ಹೆಂಗೆ ಅನ್ಸುತ್ತೆ ಲೈಫು? ಈಗ 90 ಟಚ್ ಮಾಡ್ತಾ ಇದ್ದೀರಲ್ವಾ, ಲೈಫ್ ಹೆಂಗ ಅನ್ಸುತ್ತೆ ಡಾಕ್ಟರ್? ಲೈಫ್ ಮೋರ್ ಅಕಾಂಪ್ಲಿಷ್ಡ್ ಅಂತ ಅನಿಸುತ್ತೆ. ತೃಪ್ತಿ ಇದೆ, ತಾಳ್ಮೆ ಇದೆ, ಒಳ್ಳೆ ಮಾತಿದೆ, ಒಳ್ಳೆ ವಚನ ಇದೆ. ಈಗ ನನಗೇನಾಗ್ತದೆ, ಯಾರನ್ನು ನನ್ನ ಮಾತಿಂದ ಹರ್ಟ್ ಆಗಬಾರ್ದು, ನೋವಾಗಬಾರ್ದು. ಯಾವಾಗಲೂ ಪ್ರತಿ ಕ್ಷಣ ನನ್ನಿಂದ ಬೇರೆಯವರಿಗೆ ಆನಂದವಾಗಿರಬೇಕು. ಆಮೇಲೆ ಅವರಿಗೆ ಬ್ರಹ್ಮಾನಂದ ಕೊಡಬೇಕು, ನನ್ನಿಂದ ಸಂತೋಷ ಕೊಡಬೇಕು. ಅವರು ನನ್ನ ಜೊತೆಯಲ್ಲಿ ಇದ್ದವರೆಗೂ ಸಮೃದ್ಧಿಯಾಗಿರಬೇಕು. ನಂತರ ಅವರೂ ತೃಪ್ತಿಯಾಗಿರಬೇಕು, ಐಶ್ವರ್ಯದಿಂದ ಕೂಡಿರಬೇಕು, ಆಯಸ್ಸಿಂದ ಇರಬೇಕು, ದೀರ್ಘಾಯಸ್ಸು, ಒಳ್ಳೆಯ ಆರೋಗ್ಯ, ಒಳ್ಳೆಯ ಭಾವ ಮತ್ತು ಯೋಚನೆಗಳು ಇರಬೇಕು ಅಂತ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಸಹವರ್ತಿಗಳಿಗೆ, ಆಮೇಲೆ ವಾಟ್ಸಪ್ ಗ್ರೂಪ್ನಿಗವ್ರಿಗೆ, ನನ್ನ ಟಚ್ನಲ್ಲಿರೋರಿಗೆ, ನನ್ನ ದಿನ ವಾಟ್ಸಪ್ ಗ್ರೂಪ್ನಲ್ಲಿ ಇರೋರಿಗೆ ಬೇಡ್ಕೋತೀನಿ. ಇದೊಂದೇ ಅಲ್ಲ, ಒಂದು ಒಳ್ಳೆಯದು ಶೇರ್ ಮಾಡ್ಕೋತೀನಿ. ಪ್ರತಿ ಕ್ಷಣ ಲೋಕೋಭಿವೃದ್ಧಿಯಾಗಿ ಕ್ಷಣಕ್ಕೂ ಯೋಚನೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಭವಂತು ಸುಖಿನಃ, ಸಮಸ್ತ ಲೋಕ ಕಲ್ಯಾಣಮಸ್ತು. ಇದು 24 ಗಂಟೆ ಜಪ ಮಾಡ್ತೀನಿ. ಸೊ ನೈಸ್ ಅಂಕಲ್. ಲೋಕ ಕಲ್ಯಾಣವೇ ಸರ್ವ ಕಲ್ಯಾಣ. ಹಂಗೆ ಬದುಕ್ತೀನಿ. ನನ್ನ ಜೊತೆಲಿರೋರಿಗೆ ಯಾವತ್ತೂ ಊಟ ಕಡಿಮೆ ಆಗಿಲ್ಲ. ಇದು ನನ್ನ ಜಾತಕದ ಫಲ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಾಯಿಗೆ ನಮ್ಮ ಪುರೋಹಿತರು ಬರೆದು ಕೊಟ್ಟಿದ್ದರು. ಇವತ್ತಿಗೂ ಅದು ನಡೆಯುತ್ತೆ. ನಾನು ಎಲ್ಲಿದ್ರೆ ಅಲ್ಲಿ ಊಟ ಸಿಕ್ಕುತ್ತೆ, ಎಲ್ರಿಗೂ ಸಿಕ್ಕುತ್ತೆ. ಥ್ಯಾಂಕ್ ಯು ಅಂಕಲ್. ಡಾಕ್ಟರ್, ನೀವು ಆಂಟಿ ಬಗ್ಗೆ ಸ್ವಲ್ಪ ಹೇಳಿ. ಅವರು ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಮಗೆ ಇಷ್ಟು ವರ್ಷ ನಿಮ್ಮ ಜೊತೆ ಹೆಲ್ಪ್ ಮಾಡಿದ್ದಾರಲ್ಲ, ಆಂಟಿ ಬಗ್ಗೆ ಸ್ವಲ್ಪ ಹೇಳಿ. ಆಂಟಿ ಅವ್ರದ್ದು ಮೊದಲನೇ ಗುಣ ಅಮೃತವಾಣಿ, ಹಿತ ಮಿತ, ಆಮೇಲೆ ಶ್ರೇಯಸ್ಸು, ಯಶಸ್ಸು, ಆನಂದ, ಬ್ರಹ್ಮಾನಂದ ಹಂಚ್ಕೊತಾಳೆ. ಅದಕ್ಕೆ ಅಮೃತವಾಣಿ ಅಂತ ಹೆಸರು. ಅವರು ಇದರಲ್ಲಿ ನಿಮ್ಮ ಹಾಗೆ ಅವರು ಅಮೃತವಾಣಿ. ಅವರು ಇನ್ನೊಬ್ಬರು ಅಂದರೆ ಡಾಕ್ಟರ್ ತಾವಮಣಿ. ಯಾರನ್ನು ನೋಯಿಸೋದಿಲ್ಲ, ಸಂತೋಷ ಹಂಚ್ಕೋತಾಳೆ, ಆನಂದವಾಗಿರ್ತಾಳೆ, ಆನಂದ ಪಡಿಸ್ತಾಳೆ, ಆನಂದ ಹಂಚ್ಕೋತಾಳೆ. ಯಾವಾಗಲೂ ಸಮೃದ್ಧಿ, ತೃಪ್ತಿ, ತಾಳ್ಮೆ ಬಹಳ ಇದೆ. ಇದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪ್ರಪಂಚ ಪಂಚಭೂತಗಳಿಂದ ಮಾಡಿದೆ. ಆ ಪಂಚಭೂತ ಯಾವುದು? ಮೊದಲನೇದು ಮದರ್ ಅರ್ತ್, ಭೂತಾಯಿ, ಭೂಮಿನೇ ತಾಯಿ. ಅದು ಇವರಲ್ಲಿ ನೋಡ್ಬೋದು. ಭೂತಾಯಿ. ಎರಡನೇದು
ಆಕಾಶ ಇವರಿಂದ ಆನಂದ ಬೇಕು ಅಂದರೆ ಆಕಾಶದವರೆಗೂ ವೃದ್ಧಿಯಾಗುತ್ತೆ. ಮೂರನೇದು ವಾಯು ಯಾವಾಗಲೂ ಚಂಚಲ. ಆ ವಾಯು ಗುಣ ಏನು ಅಂದರೆ ಎಲ್ರಿಗೂ ಬ್ರಹ್ಮಾನಂದ ಹಂಚುವುದು, ಶೇರ್ ಮಾಡುವುದು, ಹೌದು. ಅದನ್ನು ಅನುಭವಿಸೋದು, ಅದನ್ನು ಜೀವನದಲ್ಲಿ ಆಚರಣೆ ಇಂಪಾರ್ಟೆಂಟ್. ಕರೆಕ್ಟ್ ಅದನ್ನು ಕಲಿಸೋ ತಾಯಿ. ಕರೆಕ್ಟ್. ಆಮೇಲೆ ನಾಲ್ಕನೇದು ಆಕಾಶ, ವಾಯು ಮತ್ತು ಮದರ ಅರ್ಥ ಆಯಿತು. ಗಾಳಿ, ಫೈರ್, ಬೆಂಕಿ. ಬೆಂಕಿ. ಏನು ಬೆಂಕಿ? ಆ ಬೆಂಕಿ ಅಂದರೆ ಎಲ್ಲ ಕೆಟ್ಟ ಗುಣಗಳನ್ನ ತಕ್ಷಣ ನಾಶ ಮಾಡೋದು. ಅದಕ್ಕೆ ನನ್ನಲ್ಲಿರೋ ಎಲ್ಲ ಕೆಟ್ಟ ಗುಣಗಳು ನನ್ನ ತಾಯಿಯಿಂದ ಸುಟ್ಟಾಕ್ಬಿಡ್ತು. ಮತ್ತೆ ನಿಮ್ಮ ಮಗಳ ಬಗ್ಗೆ ಹೇಳಿ. ನೀವು ಎಷ್ಟು ಬ್ಲೆಸ್ಸಡ್ ನೋಡಿ. ನಿಮ್ಮ ಮಗಳು ಸುಮಿತಾ ಅವರು ನಿಮ್ಮಿಬ್ಬರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರಲ್ಲ, ಅವ್ರ ಬಗ್ಗೆ ಹೇಳಿ. ನೀವು ಎಷ್ಟು ಬ್ಲೆಸ್ಸಡ್ ಅಲ್ವಾ ಈ ಕಾಲದಲ್ಲಿ, ಇಷ್ಟು ಪ್ರೀತಿಯಾದ. ತುಂಬ ಸಂತೋಷ ಪಡ್ತೇನೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ. ಸುಮಿತಾ ಅಂದರೆ ಸು ಅಂದರೆ ಸಮೃದ್ಧಿ, ಒಳ್ಳೆಯದನ್ನು ಹಂಚೋದು. ಇಂಥ ವ್ಯಕ್ತಿನ ಅಪರೂಪ. ಇದು ದೈವಿ ತತ್ವ. ಅವರು ವಾಕಿಂಗ್ ಗಾಡ್, ನಡೆದಾಡೋ ದೇವರು. ಅವರು ಇದ್ದ ಕಡೆ ಸಮೃದ್ಧಿ ಇರುತ್ತೆ. ಅವ್ರಿಗೆ ಸುಮಿತಾ ಅಂದರೆ ಸಮೃದ್ಧಿ, ಪ್ರತಿಯೊಬ್ಬರಿಗೂ ಹಂಚೋಳು. ಸುಮಾರು ನನ್ನ ಪ್ರಕಾರ ದೇಶದ 20 ದೇಶದ ಮೇಲೆ ಕೆಲಸ ಮಾಡಿದ್ದಾಳೆ. ಹೋದ ಕಡೆ ಎಲ್ಲ ಸಂತೋಷ ಕೊಟ್ಟಿದ್ದಾಳೆ. ಒಂದು 20,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾಳೆ, ಊಟ ಕೊಟ್ಟಿದ್ದಾಳೆ, ಆಮೇಲೆ ದಾರಿ ತೋರಿಸಿದ್ದಾಳೆ. ನಾನು ಅಂಥ ಮಕ್ಕಳನ್ನ ಪಡೆಯೋದಕ್ಕೆ ಪೂರ್ವ ಜನ್ಮದ ಪುಣ್ಯ. ಆಮೇಲೆ ಅಂಥ ಮಕ್ಕಳಿಗೆ ನಾವು ತಂದೆ ತಾಯಿ ಆಗಿರೋದು ನಮ್ಮ ಒಂದು ದೇವರ ಕೃಪೆ ಅಂತ ಹೇಳಿ ಆ ಸುಮಿತಾ ನಮಗೆ ಆದರ್ಶ, ಮಾಡೆಲ್. ನಿಮಗೆ ಲೈಫಲ್ಲಿ ಬ್ಲೆಸ್ಸಡ್ ಅನ್ಸುತ್ತೆ. ಎರಡನೇ ಮಗಳು, ಮೊದಲನೇ ಮಗಳು ಸವಿತಾ. ಸವಿತಾ ಅಂದರೆ ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡೋಳು. ಆಮೇಲೆ ಯಾವಾಗಲೂ ಸಹಾಯ ಮಾಡೋಳು. ಸವಿತಾ ಅಂದರೆ ಸಹಾಯ, ಮೊದಲನೇ ಗುಣ. ಇವತ್ತಿಗೂ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಆಕೆ ಕೌನ್ಸಿಲಿಂಗ್ ಮಾಡ್ತಾಳೆ, ಸಂತೋಷ ಕೊಡ್ತಾಳೆ. ಅವಳು ಇದ್ದ ಕಡೆ ಒಳ್ಳೆ ವೆಲ್ಯೂಷರ್ಸ್ ಇದ್ದಾರೆ, ತುಂಬ ದೊಡ್ಡ ಸರ್ಕಲ್ಲು. ಅವಳು ಸಮಾಲೋಚನೆ, ಕೌನ್ಸಿಲಿಂಗ್ ಎಕ್ಸ್ಪರ್ಟು. ಯಾವಾಗಲೂ ಎಲ್ರಿಗೂ ಒಳ್ಳೆ ದಾರಿ ತೋರಿಸ್ತಾಳೆ. ಮಾಡ್ಲಿಂಗ್ ಡಾಟರ್. ಅವಳಿಗೆ ಒಂದು ಕೊರತೆ ಇತ್ತು, ಮಕ್ಕಳಿಲ್ಲ ಅಂತ. ಈಗ ಮಗು ಆಗಿದೆ, ಸಂತೋಷವಾದಳು. ಆ ಮಗು ತುಂಬ ಸುಂದರವಾಗಿದ್ದಾನೆ, ನೋಡೋಕೆ ಅಂದವಾಗಿದ್ದಾನೆ. ಅವನು ಬಂದಿದ್ದ ಗಳಿಗೆ ಜೂನ್ 9, ಒಳ್ಳೆ ಗಳಿಗೆ. ಅವನು ಇದ್ದ ಕಡೆ ತುಂಬ ಸಂತೋಷ ಆಗುತ್ತೆ. ಅವನು ಸುಮ್ಮನೆ ಒಂದು ಫೋಟೋ ಇದ್ದರೆ ಸಾಕು, ಸಂತೋಷವಾಗದು. ನೋಡೋಕ್ಕೆ ಭಾಳ ಅಂದವಾಗಿದ್ದಾನೆ. ಆಮೇಲೆ ಅವನು ಇದ್ದ ಕಡೆ
ಅವ್ನು ನೋಡಿದ ತಕ್ಷಣ ಎಲ್ಲರೂ ನಗುಮುಖ ಮಾಡ್ತಾರೆ. ನಿಮ್ಗೆ ಆನಂದ ಲೈಫಲ್ಲಿ ಬರುತ್ತೆ. ತುಂಬಾ ಬ್ಲೆಸ್ಸಡ್ ಅಂತ ಫೀಲ್ ಆಗುತ್ತೆ ಬಹಳ ಅಂಕಲ್? ಪ್ಲೇಫುಲ್ ಆಗಿದ್ದಾನೆ, ಎಲ್ರಿಗೂ ಸಂತೋಷ ಆಗ್ತಾನೆ. ಹೀಗೆ ನಮ್ಮ ಕಂಪ್ಲೀಟ್ ವಂಶ ಪಾರಂಪರ್ಯ ಎಲ್ರಿಗೂ ಆನಂದ ಬ್ರಹ್ಮಾನಂದ ಹಂಚುತ್ತೇವೆ. ಥ್ಯಾಂಕ್ ಯು ಅಂಕಲ್. ನಿಮಗೆ ಲೈಫಲ್ಲಿ ಹೆಂಗೆ ಅನಿಸುತ್ತೆ? ವೆರಿ ಬ್ಲೆಸ್ಸಡ್ ಅನಿಸುತ್ತಾ? ಲೈಫಲ್ಲಿ ತುಂಬ ದೇವರು ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಅಂತ ಬ್ಲೆಸ್ಸಡ್ ಫೀಲಿಂಗ್, ನಿಮ್ಮ ಹೌದು, ಫೀಲಿಂಗ್? ಬ್ರಹ್ಮಾನಂದದ ಹತ್ರ ಇದ್ದೇನೆ. ಥ್ಯಾಂಕ್ ಯು. ಎಮೋಷನಲಿ ವೆರಿ ಸ್ಟ್ರಾಂಗ್. ಆಮೇಲೆ ಬ್ರಹ್ಮಾನಂದ ಅಂದರೆ ಆನಂದ, ಅದರ 10 ಪಟ್ಟು ಐಶ್ವರ್ಯ, ಆರೋಗ್ಯ, ದೀರ್ಘಾಯಸ್ಸು, ಆಮೇಲೆ ಕರುಣಿಸೋ ದೈವತ್ವ ಗುಣ ಬೆಳೆಸ್ಬೇಕು ಅಂತ ಆಸೆ. ಅದನ್ನು ಆಚರಣೆ ಮಾಡ್ತೇನೆ, ಎಲ್ರಿಗೂ ಅಂತೀನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು.